ರೈತ ಬಾಂಧವರೇ, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೊಂದು ಯೂನಿಕ್ ಆದ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ. ಸೋಲಾರ್ ಬೋರ್ವೆಲ್ನಿಂದ ಬಾಡಿಗೆಯನ್ನು ಹೊಡಿತಿದ್ದಾರೆ, ಅಂದರೆ ಕಮರ್ಷಿಯಲ್ ಪರ್ಪಸ್ ಆಗಿ ಯೂಸ್ ಮಾಡ್ತಿದ್ದಾರೆ. ಸೊ ನೀವು ನೋಡ್ತಿರ್ಬೋದು ನನ್ನ ಬ್ಯಾಕ್ಗ್ರೌಂಡಲ್ಲಿ ಈ ಥರದ ವಾಟರ್ ಟ್ಯಾಂಕ್ನ ಯೂಸ್ ಮಾಡ್ಕೊಂಡು ಸೊ ಕಂಪ್ಲೀಟಾಗಿ ಒಂದು ಟ್ಯಾಂಕ್ನ ಮೇಂಟೈನ್ ಮಾಡಿದ್ದಾರೆ. ಈ ಟ್ಯಾಂಕ್ನಲ್ಲಿ ಕೂಡ ಒಂದು ಪಂಪ್ ಸೆಟ್ ಇದೆ 700 HP. ಹಾಗೆ ಈಗ ಸೋಲಾರಿಂದ ಡೈರೆಕ್ಟ್ 400 ಅಡಿ ಆಳದಲ್ಲಿರುವಂಥ ಸೋಲಾರ್ನ ಬೋರ್ವೆಲ್ನಿಂದ ನೀರಿಗೆ ಈ ಥರ ಕಂಟಿನ್ಯೂ ಬಂದು ಈ ಟ್ಯಾಂಕ್ನಲ್ಲಿ ಡಂಪ್ ಆಗ್ತಾ ಇರುತ್ತೆ. ಸೊ ಈ ಟ್ಯಾಂಕ್ನಿಂದ ಐತೆಲ್ಲ ಇಮಿಡಿಯೇಟ್ಲಿ 700 HP ಇರೋದ್ರಿಂದ ಇಮಿಡಿಯೇಟ್ಲಿ ಒಂದು 5 ಮಿನಿಟ್ಸು ಆಗಲ್ಲ ಈ ಥರದ ವಾಟರ್ ಟ್ಯಾಂಕ್ ಎಲ್ಲ ಫುಲ್ ಮಾಡಿಬಿಡ್ತಾರೆ. 700 HP ಸ್ವಿಚ್ ಓವರ್ ಮಾಡಿಬಿಟ್ಟಿದ ತಕ್ಷಣ ಟ್ಯಾಂಕ್ನಿಂದ ಕಂಪ್ಲೀಟ್ ಆಗಿ ವಾಟರ್ ಟ್ಯಾಂಕ್ಗೆ ಡಂಪ್ ಆಗುತ್ತೆ. ಬೋರ್ವೆಲ್ದು ಆಪ್ಷನ್ ನೋಡ್ತಿರ್ಬೋದು ನೀವು. ಇಲ್ಲಿ ತೊಟ್ಟೆ ಅಂತ ಹೇಳಿದ್ರೆ ಟ್ಯಾಂಕ್ನಿಂದ ಸಪ್ಲೈ ಆಗೋದು, ಇಲ್ಲಿ ಬೋರ್ವೆಲ್ ಅಂತ ಹೇಳಿದ್ರೆ 400 ಅಡಿ ಆಳದಲ್ಲಿರುವಂಥ ಬೋರ್ವೆಲ್ನಿಂದ ನೀರು ಬರೋದು. ಸೂಪರ್ ಆಗಿದೆ ಕಾನ್ಸೆಪ್ಟ್ ಮಾತ್ರ. ಕಂಪ್ಲೀಟ್ ಆಗಿ ಫೇಸಿಯಸ್ ಇದೆ, ಯಾವ ಥರ ಇಲ್ಲಿ ಅಡೆತಡೆ ಯೂನಿಟ್ ಮಾಡಿಲ್ಲ. ಆ್ಯಂಡ್ ಕೆಲಸ ಕೂಡ ಸಿಂಪಲ್ ಆಗಿ ಆಗ್ತಾ ಇದೆ. ಎಂಜಿನ್ ಸೌಂಡ್ ಆಗೋದು, ಮತ್ತು ಡೀಸೆಲ್ ಖರ್ಚಾಗೋದು, ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಬರೋದು, ಈ ಥರ ಎಲ್ಲ ಪ್ರಾಬ್ಲಮ್ ಇತ್ತು. ಬಟ್ ಇವಾಗ ಒಂದೇ ಒಂದು ಸೋಲಾರ್ ಪಂಪ್ನ ಇನ್ಸ್ಟಾಲೇಷನ್ ಮಾಡಿದ್ದಕ್ಕೆ